ಕರ್ನಾಟಕ ರೈತ ಹಸಿರು ಸೇನೆ ವತಿಯಿಂದ ತಂಬಾಕು ಹರಾಜು ಮಂಡಳಿ ಅಧಿಕಾರಿಗಳಿಗೆ ಎಚ್ಚರಿಕೆ. ರೈತರಿಗೆ ತಂಬಾಕು ಸಸಿಗಳನ್ನು ನಾಟಿ ಮಾಡಿ ತಿಂಗಳಾದರೂ ಮಂಡಳಿಯವರು ನೀಡ್ತಿಲ್ಲ ಗೊಬ್ಬರ. ಒಂದು ವಾರ ಸುರಿದ ಮಳೆಯಿಂದ ಸಸಿಗಳಿಗೆ ಗಂಟು ರೋಗ ಕಾಣಿಸಿಕೊಳ್ತಿದ್ರು. ಮಂಡಳಿಯವರು ರೈತರಿಗೆ ಗೊಬ್ಬರವನ್ನು ನೀಡದೆ ನಿರ್ಲಕ್ಷ್ಯತನ ತೋರಿದ್ದಾರೆ. ಈ ವಿಚಾರವಾಗಿ ರೈತರು ಬಂದು ಅಧಿಕಾರಿಗಳನ್ನು ಕೇಳಿದ್ರೆ ಯಾವುದೇ ಮಾಹಿತಿ ನೀಡದೆ ನಿರ್ಲಕ್ಷ್ಯತನ ತೋರುತ್ತಿದ್ದಾರೆ. ಬೆಟ್ಟದಪುರ ರೈತ ನಿವಾಸಿಯಾದ ಬಸವರಾಜು ಅನ್ನೋರಿಗೆ ಕಳೆದ ಬಾರಿ ನಿಗದಿಪಡಿಸಿರುವ ತಂಬಾಕು ಹರಾಜು ಮಾರುಕಟ್ಟೆಯಲ್ಲಿ 20 ಕೆಜಿ ತಂಬಾಕು ಕಡಿಮೆಯಾಗಿರೋದ್ರಿಂದ ಈ ಬಾರಿ ಮಂಡಳಿಯು ನೀಡಿರುವ ತಂಬಾಕು ಪರವಾನಗಿಯನ್ನು ರಿನಿವಲ್ ಮಾಡದೆ ಗೊಬ್ಬರವನ್ನು ನೀಡದೆ 8,742 ರೂಪಾಯಿಗಳನ್ನು ದಂಡವನ್ನು ಕಟ್ಟಿದ್ರೆ ರಿನಿವಲ್ ಮಾಡ್ತೇವೆ, ಇಲ್ಲದಿದ್ರೆ ಗೊಬ್ಬರವನ್ನು ನೀಡೋದಿಲ್ಲ, ರಿನಿವಲ್ ಕೂಡ ಮಾಡೋದಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಬಸವರಾಜು ಎಂಬ ಈ ರೈತನಿಗೆ ದಿಕ್ಕೆ ತೋಚದಂತಾಗಿ ಕರ್ನಾಟಕ ರೈತ ಹಸಿರು ಸೇನೆಯ ಪದಾಧಿಕಾರಿಗಳಿಗೆ ತಿಳಿಸಿ ಅವರ ಜೊತೆ ಮಂಡಳಿಗೆ ಭೇಟಿ ನೀಡಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ರೈತ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರಾದ ರಫೀವುಲ್ಲಾ ಖಾನ್ ಮಾತನಾಡಿ, ನಮ್ಮ ರೈತರಿಗೆ ಸರಿಯಾದ ಸಮಯಕ್ಕೆ ಗೊಬ್ಬರವನ್ನು ನೀಡಬೇಕು. ಯಾವುದೇ ಅಧಿಕಾರಿಗಳಾಗಲಿ ಯಾವುದೇ ಸಿಬ್ಬಂದಿಗಳಾಗಲಿ ಗೌರವದಿಂದ ರೈತರನ್ನ ಕಾಣಬೇಕು ಹಾಗೂ ಬಸವರಾಜು ಅವರ ತಂಬಾಕು ಪರವಾನಗಿ ತಕ್ಷಣ ರಿನಿವಲ್ ಮಾಡಿಕೊಡಬೇಕು ಅಂತ ತಂಬಾಕು ಹರಾಜು ಮಂಡಳಿ ಅಧೀಕ್ಷಕರಾದ ರಾಮ್ ಮೋಹನ್ ಸೂರಿ ಅವರಿಗೆ ಎಚ್ಚರಿಕೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರೈತ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಕುಮಾರ್, ಉಪಾಧ್ಯಕ್ಷ ಯೋಗೇಶ್, ಎಂಕೆ ಮಹಾದೇವ್ ಹಾಗೂ ಪದಾಧಿಕಾರಿಗಳು, ರೈತ ಮುಖಂಡರು ಇನ್ನಿತರರು ಹಾಜರಿದ್ದರು. ಶಾಂತಕುಮಾರ್, ಪಿರಿಯಾಪಟ್ಟಣ. ಈಗ ಅರ್ಧ 1,500 ಕೆಜಿ ನೀವು ಬಿಡಬೇಕು, ಅದರಲ್ಲಿ 1 ಕೆಜಿ ಕಮ್ಮಿ ಆದ್ರೂ ನಾವು ಇಷ್ಟು ಪೆನಾಲ್ಟಿ ಕಟ್ಟಿಸ್ಕೊತೀವಿ ಅಂದ್ಬಿಟ್ಟು ನೀವು ಮಾಹಿತಿ ಕೊಟ್ಟಿದ್ದೀರಿ. ದುಡ್ಡು ಈಗ 100 ITS ಕೊಟ್ಟಿದ್ದಾರೆ, ಕಾರ್ಡ್ ಶೀಟ್ ರೈಟ್ಸ್ ಆಯಿತು, ಹಿಂದೆ ಗೊಬ್ಬರನು ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. ಒಂದು ಪಾಸ್ಬುಕ್ ಕೊಟ್ಟಿಲ್ಲ ಅಂದರೆ ಹೌದೌದು, ಅಂದರೆ ಒಂದು 10 ದಿನದಿಂದ DAP ಸ್ವಲ್ಪ ಲೇಟ್ ಆಗಿದೆ, ಅದಕ್ಕೋಸ್ಕರ 10 ದಿನ ಯಾರಿಗೂ ಕೊಟ್ಟಿಲ್ಲ. ಅದಾದಮೇಲೆ DAP ಎಲ್ಲ ಈಗ ಕಂಪ್ಲೀಟ್ ಆಗಿ ಬಂದೈತೆ. ಸರ್ ರೈತನಿಗೆ ಏನು ಗೊತ್ತಾ ಸರ್, ಮಳೆ ಬೀಳ್ತಾ ಇತ್ತು, ಸಮಸ್ಯೆ ಇತ್ತಿಲ್ಲ. ಈಗ ಹುಳುವಾದರೆ 3 ದಿನಕ್ಕೆ ಗಿಡ ಗಂಟ್ಬಿಡ್ತದೆ, ಅದಕ್ಕೆ ಹೊಣೆ ಯಾರೈತೆ? ನಮ್ಗಷ್ಟೇ. 3 ದಿನಕ್ಕೆ ಗಂಟು ಬರ್ತದೆ, ಜಮೀನಲ್ಲಿ ಗಿಡ 3 ದಿನಕ್ಕೆ ಗಂಟು ಬರ್ತದೆ. ಆಗ ಗಿಡ ಎಲ್ಲ ಸಾಯಕ್ಕೆ ಸ್ಟಾರ್ಟ್ ಆಯ್ತವಲ್ಲ, ಆಗ ಹೊಣೆ ಯಾರು ಹೇಳಿ? 1 ವರ್ಷ ಒಳ್ಳೆ ಇಲ್ಲ, ಅದಕ್ಕೆ ಪೆನಾಲ್ಟಿ ಎಷ್ಟು ಮಾಡಿದಿರಿ? ಯಾವ ವರ್ಷ? ಅದೇ 1 ವರ್ಷಕ್ಕೆ ಈಗ ನಾನು ಹೊಗೆ ಸೊಪ್ಪೆ ಬೆಳೆದಿಲ್ಲ ಸರ್, ಕಳೆದ ವರ್ಷ ನಾನು ಹೊಗೆ ಸೊಪ್ಪೆ ಬೆಳೆದಿಲ್ಲ, ನಾನು ಬಿಟ್ಟಿಲ್ಲ. ನನ್ನ ಪಾಸ್ಬುಕ್ಗೆ ಎಷ್ಟು ಪೆನಾಲ್ಟಿ ಎಷ್ಟು ಹಾಕಿದ್ರಿ? 1,000 ಅಷ್ಟೇ ಬ್ರೇಕ್. ನೀವು ರಿನಿವಲ್ ಮಾಡಿಲ್ಲ. ಒಂದು ನಿಮಿಷ ಸಮಾಧಾನ ತಗೊಳ್ಳಿ. 1 ಇಯರ್ ಡ್ರಾಪ್ ಅಂದ್ರೆ 1,000. ಎಷ್ಟು ವರ್ಷದಿಂದ ಡ್ರಾಪ್ ಆಗಿದೆ? 2,000 ಹಾಕ್ಬೇಕು. ಮತ್ತೆ 1.5 ಲಕ್ಷ ಕೇಳ್ತಾರಲ್ಲ ಏನಕ್ಕೆ ನೋಡಿ, ಅಲ್ಲಿ ಕೇಳಿ ನಮ್ಮ ಸಮಸ್ಯೆ ಹೊಗೆಸೊಪ್ಪು ಮಂಡಳಿಗೆ 1984ರಿಂದ ಬೆಳೆ ಬೆಳೆದು ನಾನು ಇಲ್ಲಿವರೆಗೆ ಒಂದು ದಂಡ ಕಟ್ಟಿಲ್ಲ. ಕೇವಲ ಈ ವರ್ಷದ 20 ಕೆಜಿ ಕಡಿಮೆ ಇರೋಕ್ಕೆ 8,742 ರೂಪಾಯಿ ಪೆನಾಲ್ಟಿ ಕಟ್ಟಿ ಅಂದ್ಬಿಟ್ಟು ನನ್ನ ಲೈಸೆನ್ಸ್ ರಿನ್ಯೂವಲ್ ಮಾಡ್ದೇ ತೊಂದರೆ ಗೀಡ್ ಮಾಡೋರೆ. ನನಗೆ ಆದಷ್ಟು ಆದ್ದರಿಂದ ಭಾಳ ನೊಂದು ಹೋಗಿವ್ನಿ. ರೈತ ಸಂಘದವ್ರ ಮೊರೆಯಿಂದ ಹೋಗಿ ಮೊರೆ ಬಂದಿವ್ನಿ. 20 ಕೆಜಿಗೆ 8,700 ಚಿಲ್ಲರೆ ಕಟ್ಟಿ ಅಂದ್ಬಿಟ್ಟು ಪೆನಾಲ್ಟಿ ಕಟ್ಟಿ ಅಂದ್ಬಿಟ್ಟು ತಂಬಾಕು ಮಂಡಿಯವರು ಒತ್ತಡ ಹೇರ್ತಾವ್ರೆ. ಅದರಿಂದ ನಾನು ಪೆನಾಲ್ಟಿ ಕಟ್ಟಕ್ಕೆ ತಯಾರಿಲ್ಲ. ಆದರೆ ಇದು ಬಗ್ಗೆ ನೀವು ಗಮನ ಹರಿಸಿ ನ್ಯಾಯ ಕೊಡಿಸ್ಬೇಕು ಅಂತ. ಮೈಸೂರು ಜಿಲ್ಲೆ ಅಧ್ಯಕ್ಷರು ಇವತ್ತು, ನನ್ನ ಹೆಸರು ರಫೀವುಲ್ಲಾ. ಇವತ್ತು ಬೋರ್ಡ್ಗೆ ಇವತ್ತು ಒಂದು ಸ್ವಲ್ಪ ಭೇಟಿ ಕೊಟ್ಟಿರೋ, ಗೊಬ್ಬರದ ಸಮಸ್ಯೆ ಇತ್ತು, ಆಮೇಲೆ ಪಾಸ್ಬುಕ್ಗೆ ರಿನ್ಯೂವಲ್ ಸಮಸ್ಯೆಗಳಿದ್ದು, ಆಮೇಲೆ ಇವರು ಸೊಪ್ಪುಟ್ಟಿಲ್ಲ ಅಂದ್ಬಿಟ್ಟು 10 ಕೆಜಿ 20 ಕೆಜಿಗೆ ಒಂಚೂರು ಪೆನಾಲ್ಟಿ ಹಾಕ್ತಾಯಿದ್ರು. ಅದಕ್ಕೆಲ್ಲ ಒಂಚೂರು ವಿಚಾರಿಸೋಣ ಅಂದ್ಬಿಟ್ಟು ಇವತ್ತು ನಮ್ಮ ಸಂಘಟನೆಯಿಂದ ಬಂದಿದ್ದೇವೆ. ಇವತ್ತು ಬಂದು ಏನಪ್ಪ ಅಂದರೆ ಎಲ್ಲರಿಗೂ ಫಸ್ಟ್ ಸಲ ಒಂದು ಸಲ ವಾರ್ನ್ ಮಾಡಬೇಕು, ಅದು ನಮ್ಮ ಕರ್ತವ್ಯ. ಒಂದು ಸಲ ವಾರ್ನ್ ಮಾಡಿದ್ವಿ. ಇನ್ನು ಮುಂದಕ್ಕೆ ಏನಾದರೂ ಇದೇ ಥರ ಆದರೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂದ್ಬಿಟ್ಟು ಹೇಳ್ಕೊತಾ ಈ ಮಾತನ್ನು ಮುಗಿಸ್ತಾ ಇದ್ದೀವಿ. ಮಾತಾಡೋದ್ಬಿಟ್ಟು ನಮ್ಮ ತಂದೆ ಹೆಸರು ಕಾಳಬೆಲೆಗೌಡ ಅಂದ್ಬಿಟ್ಟು ಮಲ್ಲೇಗೊಂಡೋಗ್ಬಿಟ್ಟು ಮನೆಯಲ್ಲಿ ರಾಮದುರ್ಗಲ್ಲಿ ಪಿರಿಯಾಪಟ್ಟಣ ತಾಲೂಕು. ನಮಗೆ ಇಲ್ಲಿ ಗೊಬ್ಬರದ ಸಮಸ್ಯೆ ಅಭಾವ ಆಗಿರೋದ್ರಿಂದ ಇಲ್ಲಿಗೆ ಬಂದಿದ್ವಿ. ಹಾಗೆ ನಮ್ಮ ರೈತ ಸಂಘದಿಂದ ಒಕ್ಕೂಟದಿಂದ ನಮ್ಮ ಸಾಹೇಬರು ಬಂದು
ಅವರು ಬಂದು ನಮಗೆ ಅನುಕೂಲ ಮಾಡಿ ಆದಷ್ಟು ನಮ್ಗೆ ಹೆಲ್ಪ್ ಮಾಡಿ ನಿಂತು ಮಾತಾಡಿ ಸಾಧ್ಯವಾದಷ್ಟು ಹೆಲ್ಪ್ ಮಾಡಿ ಸ್ವಲ್ಪ ಎಚ್ಚರಿಕೆ ಕೊಟ್ಟಿದ್ದು ಸರಿ ಅಷ್ಟೇ. ಇನ್ನು ಮುಂದೆ ಇದೇ ಥರ ಆದರೆ ಮುಂದೆ ಉಗ್ರವಾದ ಹೋರಾಟ ಮಾಡಿ ಇಡೀ ರೈತರು ಮತ್ತು ಎಲ್ಲ ಸಮೂಹ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಇಚ್ಛೆಪಡಿಸ್ತೀನಿ.